ಅದು ವೈಭವಯುತ ಜಾತ್ರೆ. ವರ್ಷಕ್ಕೊಮ್ಮೆ ನಡೆಯುವ ಆ ಜಾತ್ರೆಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಬರ್ತಾರೆ. ಎಲ್ಲರೂ ಒಟ್ಟಾಗಿ ಸಂಭ್ರಮಿಸ್ತಾರೆ. ಹಾಗಾದ್ರೆ ಯಾವುದು ಆ ಜಾತ್ರೆ ಅಂತೀರಾ? ಏನಿದ್ರ ವಿಶೇಷ ಅಂತೀರಾ? ಈ ಸುದ್ದಿ ಇಲ್ಲಿದೆ. ಏಳುವೋ ಮೈಲಾರ ಏಳು ಏಳು ಜಗದಾಧಾರ. ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಮೈಲಾರಲಿಂಗೇಶ್ವರನ ಜಾತ್ರೆಗೆ ಭರದ ಸಿದ್ಧತೆ ನಡೆಯುತ್ತಿದೆ. ಜಾತ್ರೆಗೆ ಈಗಾಗಲೇ ಸಹಸ್ರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಭಂಡಾರದ ಒಡೆಯನ ಸನ್ನಿಧಿಯಲ್ಲಿ 7 ಕೋಟಿ ಒಡೆಯ ಎಂಬ ಜೈಕಾರ ಮೊಳಗುತ್ತಿದೆ. ಈ ಸಂಭ್ರಮ ಕಂಡುಬಂದಿದ್ದು ಯಾದಗಿರಿ ತಾಲೂಕಿನ ಮೈಲಾಪುರದಲ್ಲಿ. ಇಲ್ಲಿ ಮಕರ ಸಂಕ್ರಮಣದ ಹಬ್ಬದಂದು ಮೈಲಾರಲಿಂಗೇಶ್ವರನ ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತದೆ. ಬೆಳಿಗ್ಗೆಯಿಂದಲೇ ಮಲ್ಲಯ್ಯನ ಸನ್ನಿಧಿಯಲ್ಲಿ ಪಲ್ಲಕ್ಕಿ ಉತ್ಸವ, ಸರಪಳಿ ಹರಿಯುವುದು, ಮಲ್ಲಯ್ಯನ ಕುದುರೆಗೆ ಮಜ್ಜನ ಮಾಡಿಸುವುದು ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮ ನೆರವೇರುತ್ತವೆ. ಹೀಗಾಗಿ ಈಗಾಗಲೇ ಜಾತ್ರಾ ಸಿದ್ಧತೆಗಳು ನಡೆಯುತ್ತಿವೆ. ಮೈಲಾರಲಿಂಗೇಶ್ವರ ಜಾತ್ರೆಗೆ ಭರದ ಸಿದ್ಧತೆ. ಪ್ರಾಣಿ ಬಲಿ ನಿಷೇಧದ ಹಿನ್ನೆಲೆ ದೇಗುಲದ ಸುತ್ತ ಅಲರ್ಟ್. ರಾಜ್ಯ ಹೊರ ರಾಜ್ಯದಿಂದ ಭಕ್ತರ ದಂಡು ಹರಿದು ಬಂದು ಮಲ್ಲಯ್ಯನ ದರ್ಶನ ಪಡೆದು ಭಂಡಾರದಲ್ಲಿ ಮಿಂದೇಳುತ್ತಾರೆ. ಇನ್ನು ಮೈಲಾರಲಿಂಗೇಶ್ವರನ ಬೆಳ್ಳಿ ಕುದುರೆ ಗಂಗಾ ಸ್ನಾನಕ್ಕೆಂದು ಹೊನಕೇರಿಗೆ ಹೋಗುತ್ತದೆ. ಈ ವೇಳೆ ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡು ಹರಕೆ ತೀರಿಸಲು ಕುದುರೆ ಮೇಲೆ ಕುರಿ ಎಸೆಯುತ್ತಾರೆ. ಹೀಗೆ ಮಾಡೋದ್ರಿಂದ ಹರಕೆ ತೀರಿತು ಅನ್ನೋದು ಭಕ್ತರ ನಂಬಿಕೆ. ಆದರೆ ಪ್ರಾಣಿ ಬಲಿ ನಿಷೇಧದ ಹಿನ್ನೆಲೆ ಜಿಲ್ಲಾಡಳಿತ ಹರಕೆ ಕುರಿ ವಶಕ್ಕೆ ಪಡೆಯಲು ಸನ್ನದ್ಧವಾಗಿದೆ. ಭಕ್ತರಿಗೆ ಸಮಸ್ಯೆಯಾಗದಂತೆ ಎಚ್ಚರ ವಹಿಸಲಾಗಿದೆ ಅಂತ ತಹಶೀಲ್ದಾರರು ಮಾಹಿತಿ ನೀಡಿದ್ರು. ಕುರಿಗಳು ಹಾರಿಸುವ ಸಂಪ್ರದಾಯ ಬಹಳ ಹಿಂದಿನಿಂದ ಬಂದಿದೆ. ಅದನ್ನು ಕುರಿಗಳನ್ನು ಪ್ರಾಣಿ ಬಲಿ ಯಾವುದೇ ಕಾರಣಕ್ಕೂ ಮಾಡದಂತೆ 6 ಕಡೆ ಈ ದೇವಸ್ಥಾನಕ್ಕೆ ಸಂಪರ್ಕ ರಸ್ತೆ ಹೊಂದಿರತಕ್ಕಂಥ 6 ಕಡೆ ಭಕ್ತಾದಿಗಳು ಏನು ಕುರಿಗಳು ತಂದಿರ್ತಾವೆ ಅವೆಲ್ಲ ಚೆಕ್ ಪೋಸ್ಟಲ್ಲಿ ತಗೊಂಡು ನಾವು ನಮ್ಮದೇ ಒಂದು ದೊಡ್ಡ ಚೆಕ್ ಪೋಸ್ಟ್ ಮಾಡಿ ಅಲ್ಲಿ ಎಲ್ಲ ಕುರಿ ಸಂಗ್ರಹಣೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದು ಸಂಪ್ರದಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರಾಣಿ ಬಲಿ ನಿಷೇಧದ ಹಿನ್ನೆಲೆ ಜಿಲ್ಲಾಡಳಿತ ಮೈಲಾಪುರದ ಸುತ್ತಲೂ 7 ಚೆಕ್ ಪೋಸ್ಟ್, 32 ಸಿಸಿ ಕ್ಯಾಮೆರಾ ಹಾಗೂ ಡ್ರೋನ್ ಅಳವಡಿಕೆ ಮಾಡಿದೆ. ಈಗಾಗಲೇ ಜಿಲ್ಲಾಡಳಿತ ದೇವಸ್ಥಾನದ ಸುತ್ತಲೂ ಸ್ವಚ್ಛತೆ ಕಾಯ್ದುಕೊಳ್ಳುವಂತೆ ಅಲರ್ಟ್ ಮಾಡಿದೆ. ಅದೇ ರೀತಿ ದೇವಸ್ಥಾನದ ಸುತ್ತಲೂ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿದೆ ಅಂತ ಎಸ್ಪಿ ಮಾಹಿತಿ ನೀಡಿದ್ರು. ಸರಪಳಿ ಹರಿಯುವ ಕಾರ್ಯಕ್ರಮಕ್ಕೆ ಅದಕ್ಕೆ ಬಹಳ ಕ್ರೌಡ್ಸ್ ಬರ್ತಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಸಿವಿಲ್ ಹಾಗೂ ಸಶಸ್ತ್ರ ಮೀಸಲು ಪಡೆಗಳೆಲ್ಲ ಸೇರಿ 1100 ಜನದ ಒಂದು ಬಂದೋಬಸ್ತ್ ಮಾಡಿಕೊಂಡಿದ್ದೀವಿ. ಒಟ್ನಲ್ಲಿ ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ನಡೆಯುವ ಈ ಜಾತ್ರೆಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದ್ದು, ಲಕ್ಷಾಂತರ ಭಕ್ತರ ಭಕ್ತಿ ಪರಾಕಾಷ್ಠೆಗೆ ಮೈಲಾರಲಿಂಗೇಶ್ವರನ ಸನ್ನಿಧಿ ಸಾಕ್ಷಿಯಾಗಲಿದೆ. ಗಣೇಶ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ.